ನಮಸ್ಕಾರ. ದೈವ ಮಾಹಿತಿ ಚಾನಲ್ಗೆ ಸ್ವಾಗತ. 2025ರಲ್ಲಿ ವೃಶ್ಚಿಕ ರಾಶಿಯ ಜನರಿಗೆ ಯಾವುದೇ ಪ್ರಮುಖ ಗ್ರಹಗಳ ಸಂಚಲನಗಳು ಏನೆಲ್ಲ ಪರಿಣಾಮಗಳನ್ನು ಬೀರ್ತವೆ ಎಂಬುದರ ಕುರಿತು ತಿಳಿಯಲು ಇಂದಿನ ವಿಡಿಯೋನ ನೋಡೋಣ. 2025ರಲ್ಲಿ ಆರ್ಥಿಕ, ವೃತ್ತಿ, ಆರೋಗ್ಯ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಎಂಬುದನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಆರ್ಥಿಕ ಉದ್ಯೋಗ ಭವಿಷ್ಯ ನೋಡೋದಾದರೆ, ಬೃಹಸ್ಪತಿಯು ಮೇ 14ರವರೆಗೆ ವೃಷಭ ರಾಶಿಯಲ್ಲಿ ಇದ್ದು ಆರ್ಥಿಕ ಸ್ಥಿರತೆ ಮತ್ತು ಲಾಭದಾಯಕ ದಿನಗಳು ನಿಮಗೆ ನೀಡುತ್ತೆ. ಹಾಗೆ ಮೇ 14ರ ನಂತರ ಮಿಥುನ ರಾಶಿಗೆ ಪ್ರವೇಶಿಸುವುದರಿಂದ ಹಣದ ನಿರ್ವಹಣೆ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಅಗತ್ಯವಿದೆ. ಸೂರ್ಯನ ಸಂಚಾರವು ಮೇ 15ರವರೆಗೆ ವೃಶ್ಚಿಕ ರಾಶಿಗೆ ಉತ್ತಮ ವೃತ್ತಿಪರ ಅವಕಾಶಗಳನ್ನು ತರುತ್ತೆ. ಹಾಗೆ ಅನವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿ ಮತ್ತು ಹಣದ ಹೂಡಿಕೆಗಳಲ್ಲಿ ಜಾಗರೂಕರಾಗಿರಿ. ಇನ್ನು ಶೈಕ್ಷಣಿಕ ಭವಿಷ್ಯವನ್ನು ನೋಡೋದಾದರೆ, ಬುಧ ಮೇ ಮತ್ತು ಜೂನ್ ತಿಂಗಳಲ್ಲಿ ರಾಶಿ ಚಲನೆಯ ಪರಿಣಾಮ ವಿದ್ಯಾಭ್ಯಾಸದ ಮೇಲೆ ಒತ್ತಡ ಹೆಚ್ಚಿಸಬಹುದು. ಹಾಗೆ ಉತ್ತಮ ಫಲಿತಾಂಶಗಳಿಗಾಗಿ ನಿರಂತರ ಪ್ರಯತ್ನ ಮತ್ತು ಸಮಯ ನಿರ್ವಹಣೆ ಅಗತ್ಯವಾಗುತ್ತೆ. ಹಾಗೆ ಬೃಹಸ್ಪತಿಯು ಮೇ 14ರಿಂದ ಮಿಥುನ ರಾಶಿಯಲ್ಲಿ ಪ್ರವೇಶಿಸುವುದರಿಂದ ಅಧ್ಯಯನದಲ್ಲಿ ಉತ್ಸಾಹ ನೀಡುತ್ತೆ, ಆದರೆ ಹೆಚ್ಚು ಪರಿಶ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಕುಟುಂಬದ ಭವಿಷ್ಯವನ್ನು ನೋಡೋದಾದರೆ, ಶನಿ ವೃಶ್ಚಿಕ ರಾಶಿಗೆ ಇಳಿಮುಖವಾಗಿ ತರುವ ಸಂಭವವಿದೆ. ಕುಟುಂಬದ ಬಾಂಧವ್ಯಗಳಲ್ಲಿ ಕೆಲ ಒತ್ತಡವನ್ನುಂಟು ಮಾಡಬಹುದು. ಹಾಗೆ ಸೂರ್ಯನ ಸಂಚಾರವು ಏಪ್ರಿಲ್ ಮೇ ನಡುವೆ ಕುಟುಂಬದ ಸೌಹಾರ್ದತೆ ಹೆಚ್ಚಿಸುತ್ತೆ. ಕುಟುಂಬದ ಒತ್ತಡವನ್ನು ನಿಭಾಯಿಸಲು ಸಮಯ ಕಳೆಯುವುದು ಮತ್ತು ತಾಳ್ಮೆ ವಹಿಸುವುದು ತುಂಬ ಮುಖ್ಯವಾಗಿದೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ಭವಿಷ್ಯವನ್ನು ನೋಡೋದಾದರೆ, ಶುಕ್ರಗ್ರಹ ಜೂನ್ 29ರಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸುವುದರಿಂದ ಪ್ರೀತಿಯಲ್ಲಿರುವ ಉದ್ವಿಗ್ನತೆಗಳನ್ನು ತಲುಪಬಹುದು. ಹಾಗೆ ಕೇತು ಮೇ ತಿಂಗಳ ನಂತರ ಲಿಯೋ ರಾಶಿಯಲ್ಲಿ ಇರೋದರಿಂದ ವೈವಾಹಿಕ ಸಂಬಂಧಗಳಲ್ಲಿ ಶಾಂತಿ ತಾಳುವುದು ಮುಖ್ಯ. ಹಾಗೆ ಸಂಬಂಧಗಳಲ್ಲಿ ಸಂವಹನ ಸ್ಪಷ್ಟವಾಗಿರಲಿ ಮತ್ತು ಸಹನೆಯನ್ನು ಕಾಪಾಡಿಕೊಳ್ಳಲಿ. ಇನ್ನು ವೃಷಭ ರಾಶಿಯವರಿಗೆ ಆರೋಗ್ಯದ ವಿಚಾರವನ್ನು ನೋಡೋದಾದರೆ, ಶನಿ ಮತ್ತು ಕೇತು ಸಂಚಾರವು ಶರೀರದ ಮೇಲೆ ಒತ್ತಡ ಹೆಚ್ಚಿಸಬಹುದು. ಈ ಸಂದರ್ಭದಲ್ಲಿ ಕಾಲು ನೋವು, ನಿದ್ರಾಹೀನತೆ ಮುಂತಾದ ಸಮಸ್ಯೆಗಳನ್ನು ಎದುರಿಸಬಹುದು. ಹಾಗೆ ಆರೋಗ್ಯದ ಮೇಲಿನ ಗಮನವನ್ನು ಹೆಚ್ಚಿಸಿ ಮತ್ತು ಹೆಚ್ಚು ವಿಶ್ರಾಂತಿ ಪಡೆದುಕೊಳ್ಳುವುದು ಮುಖ್ಯವಾಗಿದೆ. ಹಾಗೆ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಪ್ರತಿದಿನ ಹನುಮಾನ್ ಚಾಲೀಸ್ ಪಠಿಸುವುದು ಶುಭಕರ. ಹಾಗೆ ಮಂಗಳವಾರದಂದು ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸೇವೆ ಸಲ್ಲಿಸಬಹುದು ಸೂಕ್ತವಾಗಿದೆ. ಹಾಗೆ ಮಹಾಲಕ್ಷ್ಮೀ ದೇವಿಗೆ ಹಾಲು ಅಭಿಷೇಕ ಮಾಡುವ ಮೂಲಕ ಶುಕ್ರವಾರದಂದು ಪೂಜೆ ಸಲ್ಲಿಸುವುದು ಸೂಕ್ತವಾಗಿದೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಜೈ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.